ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ನೆಟ್ ಇನ್ಕಮ್ ಅಪ್ರೋಚ್ನಲ್ಲಿ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ವ್ಯಾಲ್ಯೂ ಆಫ್ ದಿ ಫರ್ಮನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಆ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. 7th one ಕ್ವಶನ್. A company's expected annual net operating income EBIT is rupees 10 lakh. The company has 30 lakh in debentures. Equity capitalization rate is 12%. Calculate the value of the firm ಅಂತ ಕೊಟ್ಟಿದ್ದಾರೆ. ಎರಡು ಫರ್ಮಿನ ಇನ್ಫಾರ್ಮೇಷನ್ ಕೊಟ್ಟು ಯಾವುದಾದ್ರು ಒಂದು ಕಂಪ್ನಿ ಡಿಬೆಂಚರನ್ನು ಯೂಸ್ ಮಾಡ್ತಿದ್ದಾರೆ, ಒಂದು ಕಂಪ್ನಿ ಡಿಬೆಂಚರನ್ನು ಯೂಸ್ ಮಾಡ್ತಿಲ್ಲ, ಆ ಥರ ಏನಾದರೂ ಕೊಟ್ಟಿದ್ರೆ ನಾವು ಅಪ್ರೋಚ್ನಲ್ಲಿ ಸೊಲ್ಯೂಷನ್ ಮಾಡಬೇಕಿತ್ತು. ಬಟ್ ಇಲ್ಲಿ ಕೊಟ್ಟಿರುವಂಥದ್ದು ಒಂದೇ ಕಂಪನಿಯ ಇನ್ಫಾರ್ಮೇಷನ್. ಹಾಗಾಗಿ ನಾವು ನೆಟ್ ಇನ್ಕಮ್ ಅಪ್ರೋಚ್ ಅಂಡರಲ್ಲಿ ಸೊಲ್ಯೂಷನನ್ನು ಮಾಡಬೇಕು. ನೆಟ್ ಇನ್ಕಮ್ ಅಪ್ರೋಚ್ನಲ್ಲಿ ಸೊಲ್ಯೂಷನ್ ಮಾಡೋದು ಹೇಗೆ? ವ್ಯಾಲ್ಯೂ ಆಫ್ ದಿ ಫರ್ಮಿಗೆ ಫಾರ್ಮುಲಾ ಏನು? ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಪ್ಲಸ್ ಡಿಬೆಂಚರ್ಸ್. ಡಿಬೆಂಚರನ್ನು ಈ ಪ್ರಾಬ್ಲಮಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಡಿಬೆಂಚರ್ ವ್ಯಾಲ್ಯೂ ಎಷ್ಟು ಅಂತಂದರೆ 30 lakh. ಬಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಅದನ್ನು ಕ್ವಶನಲ್ಲಿ ಕೊಡಲಿಲ್ಲ. ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿಯನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲೈಸೇಷನ್. ಬಟ್ ಈ ಪ್ರಾಬ್ಲಮ್ನಲ್ಲಿ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೂಡ ಕೊಡಲಿಲ್ಲ. ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಫೈಂಡ್ ಔಟ್ ಮಾಡೋದು ಆಲ್ರೆಡಿ ನೀವೆಲ್ಲ ಕಲ್ತಿರ್ತೀರಾ, 5th ಸೆಮ್ಮಲ್ಲೇ ಕಲ್ತಿದ್ದೀರಾ. ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ EBIT. ಇದರಲ್ಲೇ ನಿಮಗೆ ಆನ್ಸರ್ ಇದೆ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ 10 lakh ಕೊಟ್ಟಿದ್ದಾರೆ. EBI ಅಂತಂದರೆ ಫಸ್ಟು ಇಂಟ್ರೆಸ್ಟನ್ನು ಕಳಿಬೇಕು. ನಮಗೆ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರಬೇಕು ಅಂತಂದರೆ EBITಯಲ್ಲಿ I ಮತ್ತು T ಅನ್ನು ತೆಗೆದ್ರಾಯಿತು. I ಅಂದರೆ ಇಂಟ್ರೆಸ್ಟ್, T ಅಂದರೆ ಟ್ಯಾಕ್ಸನ್ನು ಕಳೆದ್ರೆ ನಮಗೆ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಈಗ ಈ ಪ್ರಾಬ್ಲಮ್ನಲ್ಲಿ ಇಂಟ್ರೆಸ್ಟ್ ಅಂದರೆ ಡೈರೆಕ್ಟಾಗಿ ಕೊಟ್ಟಿರೋದ್ರಲ್ಲ. ಡಿಬೆಂಚರ್ ಏನಾದರೂ ಅಮೌಂಟ್ ಇದ್ದರೆ ನೋಡಿ, ಡಿಬೆಂಚರ್ ಅಮೌಂಟ್ ಇದೆ. ಡಿಬೆಂಚರ್ ಅಮೌಂಟ್ 30 lakh ಇದೆ. ಅದ್ರ ಪಕ್ಕದಲ್ಲಿ ಒಂದು ಪರ್ಸಂಟೇಜ್ ಕೊಟ್ಟಿದ್ದಾರೆ, ಅದೇ ಇಂಟ್ರೆಸ್ಟ್ ಅಮೌಂಟ್ ಆಗಿರುತ್ತೆ. ಪರ್ಸಂಟೇಜ್ ಎಷ್ಟು? 10%. ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಂಟ್ರೆಸ್ಟ್ ಸಿಗತ್ತೆ. 30 lakh ಇಂಟು 10% ಅಂತಂದರೆ 3 lakh ಇಂಟ್ರೆಸ್ಟ್ ಆಗುತ್ತೆ. ಕಳ್ಕೊಳ್ಬೇಕು. 10 ಲಕ್ಷದಲ್ಲಿ 3 ಲಕ್ಷ ಕಳೆದ್ರೆ 7 ಲಕ್ಷ ಬರುತ್ತೆ. ಇದರಲ್ಲಿ ಟ್ಯಾಕ್ಸ್ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಕ್ವಶನಲ್ಲಿ ಯಾವುದೇ ಥರ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ನೆಕ್ಸ್ಟು ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಪ್ರಿಫರೆನ್ಸ್ ಡಿವಿಡೆಂಡನ್ನು ಕೂಡ ಕ್ವಶನಲ್ಲಿ ಕೊಡಲಿಲ್ಲ. ಸೊ ಇದೇ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. 7 lakh ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗುತ್ತೆ. ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ? ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಿಂದ ಇಂಟ್ರೆಸ್ಟನ್ನು, ಟ್ಯಾಕ್ಸನ್ನು, ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಬೇಕು. ಈ ಪ್ರಾಬ್ಲಮ್ನಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ರು, ಅಂದರೆ ಡಿಬೆಂಚರ್ ಇದ್ದರೆ ಮಾತ್ರ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಬರೆದಿದ್ದೀವಿ, ಟ್ಯಾಕ್ಸನ್ನು ಕೊಡಲಿಲ್ಲ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಒಂದು ಪರ್ಸಂಟೇಜ್ ಕೊಟ್ಟಿರ್ತಾರೆ. ಆ ಪರ್ಸಂಟೇಜ್ ಕೊಟ್ಟಿದ್ರೆ ಮಾತ್ರ ಪ್ರಿಫರೆನ್ಸ್ ಡಿವಿಡೆಂಡ್ ಬರುತ್ತೆ. ಈ ಪ್ರಾಬ್ಲಮಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಕೂಡ ಇಲ್ಲ. ಅಲ್ಲಿ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫೈಂಡ್ ಔಟ್ ಮಾಡಿ ಆಯಿತು. ನಾವೇನು ಫೈಂಡ್ ಔಟ್ ಮಾಡಬೇಕು? ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಈಕ್ವಲ್ಸ್ ಫಾರ್ಮುಲಾ EBIT ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲೈಸೇಷನ್. ಕ್ವಶನಲ್ಲಿ EBIT ಅಲ್ಲ, ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲೈಸೇಷನ್. ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದರೆ ನಾವೀಗ ಫೈಂಡ್ ಔಟ್ ಮಾಡ್ಕೊಂಡಿರುವಂಥ ಆನ್ಸರ್ 7 lakh ಇದೆ. ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ಅಂದರೆ ಕ್ವಶನಲ್ಲಿ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಕೊಟ್ಟಿದ್ದಾರೆ 12% ಅಂತ. 0.12 ಅಂತ ಬರ್ಕೊಂಡ್ರು ಆಯಿತು. ಎಷ್ಟೇ ಪರ್ಸಂಟೇಜ್ ಕೊಟ್ಟಿರಲಿ ನೋಡಿ, ಇಲ್ಲೆಲ್ಲೂ ಕೂಡ ಫಾರ್ಮುಲಾದಲ್ಲಿ ನಾನು ನಿಮಗೆ ಅಪ್ರೋಚ್ ಕೂಡ ಪ್ರಾಬ್ಲಮ್ ಮಾಡಿಸಿದ್ದೀನಿ. ಎಲ್ಲೂ ಕೂಡ ಫಾರ್ಮುಲಾದಲ್ಲಿ 100 ಇಲ್ಲ. ಫಾರ್ಮುಲಾದಲ್ಲಿ 100 ಇಲ್ಲದೆ ಇದ್ದಾಗ ನೀವು 12 ಅಂತ ಬರ್ಕೊಂಡ್ರೆ ಆಗೋದಿಲ್ಲ. ಎಷ್ಟೇ ಪರ್ಸಂಟೇಜ್ ಕೊಟ್ಟಿರಲಿ ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. 12% ಅಂತ ಕೊಟ್ಟಿದ್ದಾರೆ, 12 ಡಿವೈಡೆಡ್ ಬೈ 100 ಮಾಡಿದಾಗ 0.12 ಆಗುತ್ತೆ. ಈಗ 7 lakh ಡಿವೈಡೆಡ್ ಬೈ 0.12 7 lakh ಡಿವೈಡೆಡ್ ಬೈ 0.12 ಮಾಡಿದಾಗ 58,33,333.33 ಆಗುತ್ತೆ. ಆ ವ್ಯಾಲ್ಯೂಸನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಸಿಕ್ಕಿದೆ 58,33,333.33. ನಾವೇನು ಫೈಂಡ್ ಔಟ್ ಮಾಡಬೇಕು? ವ್ಯಾಲ್ಯೂ ಆಫ್ ದಿ ಫರ್ಮನ್ನು ಫೈಂಡ್ ಔಟ್ ಮಾಡಬೇಕು. ವ್ಯಾಲ್ಯೂ ಆಫ್ ದಿ ಫರ್ಮಿಗೆ ಫಾರ್ಮುಲಾ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಪ್ಲಸ್ ಡಿಬೆಂಚರ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಈಗಷ್ಟೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 58,33,333.33 ಪ್ಲಸ್ ಡಿಬೆಂಚರ್ ಅಮೌಂಟ್ ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ?
ಡಿಬೆಂಚರ್ ಅಮೌಂಟು 30 ಲ್ಯಾಕ್ ಇದೆ. ಆ್ಯಡ್ ಮಾಡಿದರೆ ನಮಗೆ ವ್ಯಾಲ್ಯೂ ಆಫ್ ದಿ ಫರ್ಮ್ ಸಿಗುತ್ತೆ 58 ಲಕ್ಷ ಪ್ಲಸ್ 30 ಲಕ್ಷ, 58 ಪ್ಲಸ್ 30 88,33,333.33. ಸಿಂಪಲ್ ಕ್ಯಾಲ್ಕುಲೇಷನ್. ಫಸ್ಟು ನೀವು ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿಯನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ಅಂತಂದರೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಮಾಡಿದ್ರೆ ಆಯಿತು. ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫೈಂಡ್ ಔಟ್ ಮಾಡಿಕೊಂಡು ಕ್ವಶನಲ್ಲಿ ಕೊಟ್ಟಿರೋ ಪರ್ಸೆಂಟೇಜಿಂದ ಡಿವೈಡ್ ಮಾಡಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಸಿಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ಡಿಬೆಂಚರ್ ಕೊಟ್ಟಿರ್ತಾರೆ, ಡಿಬೆಂಚರನ್ನು ಆ್ಯಡ್ ಮಾಡಿದ್ರೆ ವ್ಯಾಲ್ಯೂ ಆಫ್ ದಿ ಫರ್ಮ್ ಸಿಗುತ್ತೆ. ಇದು ನೆಟ್ ಇನ್ಕಮ್ ಅಪ್ರೋಚ್ ಅಂಡರಲ್ಲಿ ಮಾಡಿರುವಂಥದ್ದು. ಏನಕ್ಕೆ ಅಪ್ರೋಚ್ ಯೂಸ್ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಒಂದೇ ಫರ್ಮಿನ ಇನ್ಫಾರ್ಮೇಷನ್ ಕೊಟ್ಟಿರೋದು, 2 ಫರ್ಮಿನ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಮಾತ್ರ ಅಪ್ರೋಚನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.